ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ, ಏನಾದರೂ ನಿಮಗೆ ಕಾನೂನಿನ ಸಮಸ್ಯೆಗಳು ಇದ್ದಿದ್ದೆ ಆದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಹಾಗೂ ನನ್ನ ವೆಬ್ಸೈಟ್ ಲಿಂಕ್ ಇರುತ್ತೆ. KMSLawAssociates.in ಅಂತ ನೀವು ವೆಬ್ಸೈಟ್ಗೆ ಹೋಗಿ ನಿಮಗೆ ಮಾಹಿತಿ ಬೇಕಾದಲ್ಲಿ ಪಡೆದುಕೊಂಡು ಗೂಗಲ್ ಲೊಕೇಶನ್ ಹಾಕ್ಕೊಂಡು ಟೈಮ್ ಫಿಕ್ಸ್ ಮಾಡಿಕೊಂಡು ಬಂದು ಭೇಟಿ ಮಾಡಬಹುದು ಅಂತ ಹೇಳ್ತಾ, ಇತರರನ್ನು ಬೇಕಾದರೂ ನೀವು ಸಂಪರ್ಕಿಸಬಹುದು. ನನ್ನಿಂದಲೇ ಕಾನೂನಿನ ಸಲಹೆಗಳು ಹಾಗೂ ಸೇವೆ ಬೇಕಾಗಿದ್ದಲ್ಲಿ ಮಾತ್ರ ವಾಲಂಟಿಯರ್ ಆಗಿ ನೀವು ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬಂದುಬಿಡ್ತೇನೆ ವೀಕ್ಷಕರೇ. ನೋಡಿ, ಈ ಒಂದು ವಿಡಿಯೋ ಪ್ರಾರಂಭ ಮಾಡಿದಾಗಲಿಂದ ಲಕ್ಷಾಂತರ ಜನರು ವೀಕ್ಷಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಸಾವಿರಾರು ಜನರು ತಮ್ಮ ಒಂದು ಕಾನೂನಿನ ಗೊಂದಲಗಳಿಗೆ ಪ್ರಶ್ನೆಗಳನ್ನು ಮಾಡಿ ಸಲಹೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹಲವಾರು ಬಾರಿ ನನಗೆ ಈ ಒಂದು ಪ್ರಶ್ನೆಗಳು ಬರ್ತಾ ಇದೆ. ಈ ಖಾತಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಲ್ಲಿ ಗೊಂದಲಗಳು ಇದೆ. ಈ ಖಾತಾಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಕೆಲವು ವಿಡಿಯೋವನ್ನು ಮಾಡಿ ಹಾಕಿದ್ರೂ ಕೂಡ ಇತ್ತೀಚಿನ ಕೆಲವು ಸರ್ಕಾರದ ಸುತ್ತೋಲೆಗಳು ಹಾಗೂ ಈ ಎ ಖಾತಾ, ಬಿ ಖಾತಾ ಯಾವುದನ್ನೂ ಮಾಡದೆ ನಿಲ್ಲಿಸಿರುವಂಥದ್ದು. ಕೇವಲ ಈ ಖಾತಾ ಬೇಕೇ ಬೇಕು, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಈ ಖಾತಾ ಕಡ್ಡಾಯಗೊಳಿಸಿರ್ತಕ್ಕಂಥದ್ದು. ಈ ಖಾತಾವನ್ನು ಮಾಡಿ ಕೊಡದೆ ಸುಮ್ಮನೆ ಸರ್ಕಾರದವರು ಕೂಡ ಅಲೆದಾಡಿಸ್ತಾ ಇರ್ತಕ್ಕಂಥದ್ದು. ಜನರನ್ನು ಬೆಂಗಳೂರು 1ಗೆ ಹೋಗಿ ಇಲ್ಲಿಗೆ ಬರೋದಿಲ್ಲ, ಅಲ್ಲಿಗೆ ಬರೋದಿಲ್ಲ ಅಂತೇಳಿ ಅಲೆದಾಡಿಸ್ತಾ ಇರ್ತಕ್ಕಂಥದ್ದು. ಈ ದಾಖಲೆಗಳನ್ನು ತೊಗೊಂಡು ಬನ್ನಿ, ಆಗಲ ದಾಖಲೆಗಳನ್ನ ತೊಗೊಂಡು ಬನ್ನಿ ಅಂತಕ್ಕಂಥದ್ದು. ಇದು ಎಲ್ಲವೂ ಕೂಡ ಗೊಂದಲಗಳಿಗೆ ಈಡು ಮಾಡಿದೆ. ಸೊ ನಾವು ದುಡ್ಡು ಕೊಟ್ಟಿದ್ದೀವಿ, ಕ್ರಯಪತ್ರವನ್ನು ಮಾಡಿಸ್ಕೊಂಡಿದ್ದೇವೆ, ಈಗಾಗಲೇ ನಮಗೆ ಕೈ ಬರವಣಿಗೆಯಲ್ಲಿ ಖಾತಾಗಳು ಕೂಡ ಆಗಿದ್ದಾವೆ. ಆದರೂ ಈ ಖಾತಾ ಅನ್ನೋದು ಯಾಕೆ ಬೇಕಾಗಿತ್ತು ನಮಗೆ? ಯಾಕೆ ಈ ಸರ್ಕಾರ ಈ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ? ಯಾಕೆ ಜನಗಳಿಗೆ ಸುಮ್ಮನೆ ಬರೆ ಎಳಿತಾ ಇದೆ? ಇದೆಲ್ಲವೂ ಕೂಡ ದುಡ್ಡು ಮಾಡಿಕೊಳ್ಳಲಿಕ್ಕೆ ಇರತಕ್ಕಂಥ ಒಂದು ತಂತ್ರನ, ಅಥವಾ ಸುಮ್ಮನೆ ಜನಗಳಿಗೆ ಹಿಂಸೆ ಆಗ್ತಾ ಇದೆಯಾ ಎಂಬುವಂತಹ ಹಲವಾರು ಪ್ರಶ್ನೆಗಳನ್ನು ಕಕ್ಷಿದಾರರುಗಳು, ವೀಕ್ಷಕರುಗಳು ಕೇಳಿದ್ದಾರೆ. ಈ ಎಲ್ಲದಕ್ಕೂ ಕೂಡ ಒಂದು ಸಮಾಧಾನವನ್ನು ಹೇಳಲಿಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ಖಾತಾ ಒಂದು ದೊಡ್ಡದ ಅಂದರೆ ಈ ಖಾತಾ ಮಾಡಿಸಿಕೊಂಡ್ರೆ ಮಾತ್ರ ನಿಮ್ಮ ಪ್ರಾಪರ್ಟಿಯ ಡಾಕ್ಯುಮೆಂಟು ಕರೆಕ್ಟಾಗಿದೆ ಅಂತಾನ, ಅಥವಾ ಈ ಖಾತಾ ಈ ಎ ಖಾತಾ, ಬಿ ಖಾತಾಗಳಿಗಿನ್ನ ವಿಶಿಷ್ಟವಾದದ್ದಾ, ಅಥವಾ ನಿಮಗೆ ಹೆಚ್ಚಿನ ಕಾನೂನಾತ್ಮಕವಾದಂತಹ ಒಂದು ಹಕ್ಕನ್ನು ಕೊಡುತ್ತಾ ಇದು? ಹೀಗೆ ಈ ಖಾತಾ ಮಾಡಿಸ್ಕೊಂಡ್ರೆ ಡಾಕ್ಯುಮೆಂಟು ಕ್ಲಿಯರ್ ಅಂತಾನ? ಇದು ಯಾವುದೂ ಅಲ್ಲ. ಎ ಖಾತಾ ಮಾತ್ರ ಕಾನೂನಿನ ಒಂದು ಅಂಡರಲ್ಲಿ ಇರ್ತಕ್ಕಂಥದ್ದು. ಅಂದರೆ ಒಂದು ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಕನ್ವರ್ಟ್ ಮಾಡಿ ಹಾಗೂ ಆ ಒಂದು ಕನ್ವರ್ಷನ್ ಆಗಿರೋದನ್ನು ಕನ್ವರ್ಷನ್ ಕಾಪಿಯಲ್ಲೇ ಜಿಲ್ಲಾಧಿಕಾರಿಗಳು ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನ ಹಾಕಿರ್ತಾರೆ. ಅದನ್ನು ಈ ಒಂದು ಪ್ಲ್ಯಾನಿಂಗ್ ಅಥಾರಿಟಿ ಅಥವಾ ಸ್ಥಳೀಯ ಪ್ರಾಧಿಕಾರಗಳಿಂದ ನೀವು ಅನುಮೋದನೆಯನ್ನು ಪಡೆದುಕೊಂಡು ಆ ಒಂದು ಬೈಲಾಸ್ಗಳಿಗೆ ಅನುಸಾರವಾಗಿ ನೀವು ಒಂದು ಡೆವಲಪ್ಮೆಂಟನ್ನು ಮಾಡಿದ್ದೆ ಆದಲ್ಲಿ ಆಗ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳನ್ನು ನೀವು ಪಾಲನೆ ಮಾಡಿದ್ದೀರಾ ಅಂತ ಹೇಳಿ ಎ ಖಾತಾವನ್ನು ಇಶ್ಯೂ ಮಾಡ್ತಾಯಿದ್ರು. ಎ ಖಾತಾ ಅಂದರೆ ಅದು ಲೀಗಲ್ ಆಗಿರುತ್ತೆ, ಬ್ಯಾಂಕ್ ಲೋನ್ ಆಗುತ್ತೆ ಅನ್ನುವುದು ಒಂದು ಪದ್ಧತಿ ಬರ್ತಾ ಇದೆ. ಆದರೆ ಈ ಬಿ ಖಾತಾ ಅಂದರೆ ಕಾನೂನಾತ್ಮಕವಾಗಿ ಇಲ್ಲದೆ ಇರತಕ್ಕಂಥದ್ದು. ಅಂದರೆ ಕನ್ವರ್ಷನ್ ಮಾಡಿಸಿರ್ತಾರೆ, ಆದರೆ ಯಾವುದೇ ರೀತಿಯಾದಂತಹ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ಗಳಿರಲ್ಲ, ಬಿಲ್ಡಿಂಗ್ ಬೈಲಾಸು ಪ್ಲ್ಯಾನ್ ಅಪ್ರೂವಲ್ನ ಪ್ರಕಾರ ಪಾಲನೆ ಮಾಡಿರೋದಿಲ್ಲ, ಡಿವಿಯೇಷನ್ಗಳಿರುತ್ತೆ. ಇಂತಹ ಒಂದು ಪ್ರಾಪರ್ಟಿಗಳನ್ನು ಬಿ ಖಾತಾ ಅಂತ ಕರೆಯಲಿಕ್ಕಾಯಿತು. ಸೊ ಈ ಒಂದು ಪ್ರಾಪರ್ಟಿಗಳನ್ನು ನಾವು ನೋಡ್ತಾ ಹೋದರೆ ಈ ಸಾಮಾನ್ಯ ಜನರುಗಳು ಬಿ ಖಾತಾಗಳು ದುಡ್ಡು ಕಮ್ಮಿ ಇದೆ ಅಂತ ಹೇಳಿ ಲಕ್ಷಾಂತರ ಜನ ತೊಗೊಂಡ್ಬಿಟ್ಟಿದ್ದಾರೆ. ಮತ್ತು ಸಾಕಷ್ಟು ಲೇಔಟ್ಗಳನ್ನು ಮಾಡಿಬಿಟ್ಟಿದ್ದಾರೆ, ಬಿಲ್ಡಿಂಗ್ಗಳು ಕಟ್ಟಿಬಿಟ್ಟಿದ್ದಾರೆ, ಲಕ್ಷಾಂತರ ಬಿಲ್ಡಿಂಗ್ಗಳು ಆಗೋಗ್ಬಿಟ್ಟಿದೆ.
ಈಗ ಮೊದಲು ಈ ಒಂದು ಪ್ರಾಧಿಕಾರಗಳು ಅಂತ ಇತ್ತು, ಅಂದರೆ ಪುರಸಭೆ ಅಥವಾ ಒಂದು ಗ್ರಾಮ ಪಂಚಾಯಿತಿ ಅಥವಾ ಬೆಂಗಳೂರು ರೂರಲ್ ಅಥಾರಿಟಿ ಅಂತಾಗಲಿ, ಸ್ಥಳೀಯ ಪ್ರಾಧಿಕಾರ ಅಂತಾಗಲಿ, ಈ ರೀತಿಯಾಗಿ ಒಂದೊಂದು ಪ್ಲ್ಯಾನಿಂಗ್ ಯೋಜನಾ ಅಧಿಕಾರಗಳು ಕಮಿಟಿಗಳು ಇದ್ದವು. ಸೊ ಈ ಒಂದು ನಿಟ್ಟಿನಲ್ಲಿ ಮಾಡ್ತಾ ಹೋದಾಗ ಎಲ್ಲ ಒಂದು ಲಿಮಿಟಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಾಪರ್ಟಿಗಳನ್ನು ಈ ಖಾತಾ ಮುಖಾಂತರನೇ ಮಾಡಬೇಕು ಅನ್ನೋದನ್ನು ಜಾರಿಗೆ ಮಾಡಿದ್ರು. ಯಾಕೆ ಅಂತ ಹೇಳಿದರೆ, ಈ ಫಾರಮ್ ನಂಬರ್ 9, ಫಾರಮ್ ನಂಬರ್ 11 ಅನ್ನೋದು, ಅಥವಾ ಬರವಣಿಗೆಗಳಲ್ಲಿ ಇಶ್ಯೂ ಮಾಡಿಬಿಡ್ತಕ್ಕಂಥದ್ದು, ಅಥವಾ ಫೋರ್ಜ್ಡ್ ಖಾತಾಗಳನ್ನು ಇಶ್ಯೂ ಮಾಡಿಬಿಟ್ಟು ಅದರ ಮುಖಾಂತರ ರಿಜಿಸ್ಟ್ರೇಷನ್ಗಳನ್ನ ಮಾಡಿಬಿಡ್ತಕ್ಕಂಥದ್ದು. ಅದೇ ಅಧಿಕಾರಿಗಳು ಅವರವರೇ ಇರ್ತಾರೆ, ಸೀಲ್ ಇರುತ್ತೆ, ಎಲ್ಲ ಇರುತ್ತೆ, ಖಾತಾವನ್ನು ಕೊಟ್ಟುಬಿಟ್ಟಿರ್ತಾರೆ. ಆದರೆ ಅದು ಲೆಡ್ಜರ್ಗಳಲ್ಲಿ ಎಂಟ್ರಿ ಆಗ್ತಾ ಇರಲಿಲ್ಲ. ಸೊ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಇರ್ತಾ ಇರಲಿಲ್ಲ. ಸೊ ಅದನ್ನು ತೊಗೊಂಡು ಹೋಗೋದು, ತೋರಿಸೋದು, ಈ ಬೋಗಸ್ಸು ಖಾತಾಗಳನ್ನು ಕೊಟ್ಟುಬಿಟ್ಟು ರಿಜಿಸ್ಟ್ರೇಷನ್ಗಳನ್ನು ಮಾಡಿಬಿಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇತ್ತು. ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಹತ್ತರವಾದಂತಹ ಅಥವಾ ಒಂದು ಗುರುತರವಾದಂತಹ ಜವಾಬ್ದಾರಿಗಳನ್ನು ನಿಭಾಯಿಸಿ ಆ ದಾಖಲೆಗಳನ್ನು ಪರಿಶೀಲಿಸಿ ನೋಂದಣಿ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಲಿ ವ್ಯವಸ್ಥೆ ಆಗಲಿ ನಮ್ಮಗಳಲ್ಲಿ ಇಲ್ಲ. ಸೊ ನೋಂದಣಾಧಿಕಾರಿಯ ಡ್ಯೂಟಿ ಏನು, ಕ್ರಯಪತ್ರ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆ ಶೆಡ್ಯೂಲ್ ಪ್ರಾಪರ್ಟಿಗೆ ಏನು ವ್ಯಾಲ್ಯೂಯೇಷನ್ ಇದೆ ಅದನ್ನು ಕಲೆಕ್ಟ್ ಮಾಡುವುದಷ್ಟೇ ಅವರ ಕೆಲಸ ಮಾಡಿಕೊಂಡು ಕೂರ್ತಾ ಇದ್ರು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಈ ಒಂದು ಸಬ್ ರಿಜಿಸ್ಟ್ರಾರ್ಗಳ ಮೇಲೂ ಕೂಡ ಈ ಒಂದು ಫೋರ್ಜ್ಡು, ಫೇಕು, ಕಾನ್ಕೋಟೆಡ್, ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಗಳನ್ನು ಏನಾದರೂ ರಿಜಿಸ್ಟರ್ ಮಾಡಿದರೆ ಅವ್ರ ಮೇಲೆ ಕೂಡ ಕ್ರಮ ತಗೋತೀವಿ ಅಂತ ಹೇಳಿ ಮಾಡಲಾಗ್ತಾ ಇದೆ. ಈಗ ಬಿಗಿ ಬಂದೋಬಸ್ತುಗಳನ್ನು ಮಾಡಲಾಗ್ತಾ ಇದೆ. ಮತ್ತು ಈ ಒಂದು ನೋಂದಣಾಧಿಕಾರಿಗಳು ಹೇಳ್ತಾರೆ, ನಾವೆಲ್ಲ ದಿನಕ್ಕೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ಕೊಂಡು ಕೂರೋಕ್ಕಾಗೋದಿಲ್ಲ, ಅದು ನಮ್ಮ ಕೆಲಸ ಅಲ್ಲ, ಅದು ಬೈಯರ್ ಕೆಲಸ. ಪ್ರಾಪರ್ಟಿ ಖರೀದಿ ಮಾಡೋರು ಲೀಗಲ್ ಅಡ್ವೈಸರ್ಗಳು, ಲಾಯರ್ಗಳ ಹತ್ರ ಹೋಗಿ ಲೀಗಲ್ ಅಡ್ವೈಸ್ ತಗೊಂಡು ಲೀಗಲ್ ಒಪಿನಿಯನ್ ಮಾಡಿಸ್ಕೊಂಡು ಅವರು ಮಾಡಬೇಕಾಗ್ತದೆ. ನಮ್ಮದು ನೋಂದಣಾಧಿಕಾರಿಗಳು ನಾವು ರಿಜಿಸ್ಟ್ರೇಷನ್ ಮಾಡಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಕೆಲಸ ಆಗುತ್ತೆ. ನಾವೇನು ಡಾಕ್ಯುಮೆಂಟ್ ಪ್ರಾಪರ್ಟಿ ಸ್ಪೆಷಲಿಸ್ಟ್ಗಳಲ್ಲ, ಲೀಗಲ್ ಎಕ್ಸ್ಪರ್ಟ್ ಅಲ್ಲ, ಅಥವಾ ಗೌರ್ಮೆಂಟ್ ಅವರು ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಮಾನದಂಡಗಳು, ಮಾರ್ಗಸೂಚಿಗಳನ್ನು ಕೊಟ್ಟಿಲ್ಲ, ಇಂಥ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಇಂತಿಂಥ ದಾಖಲೆಗಳನ್ನ ನೀವು ಚೆಕ್ ಮಾಡಿ ಮಾಡಬೇಕು ಅಂತ. ಸೊ ಇದು ಯಾವುದು ಕೊಡದೇನೆ ನಮ್ಮ ಮೇಲೂ ಕೂಡ ಕ್ರಮ ತಗೊಳಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಸಬ್ ರಿಜಿಸ್ಟ್ರಾರ್ಗಳು, ನೋಂದಣಾಧಿಕಾರಿಗಳು ಕೂಡ ಒಂದು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾವು ಈ ಒಂದು ನಿಟ್ಟಿನಲ್ಲಿ ಕಾಣ್ತಾ ಇದ್ದೇವೆ. ವೀಕ್ಷಕರೇ, ಒಟ್ಟಾರೆಯಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕು, ಎ ಖಾತಾ ಅಂದರೆ ಕಾನೂನುಬದ್ಧವಾಗಿರೋದು, ಬಿ ಖಾತಾ ಅಂತ ಹೇಳಿದ್ರೆ ಜಸ್ಟ್ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಕರೆಂಟ್ ಕೊಟ್ಟಿದ್ದೀವಿ, ಡ್ರೈನೇಜ್ ಮಾಡಿದ್ದೀವಿ, ಇನ್ನೇನೋ ಮಾಡಿದ್ದೀವಿ ಅಂತ ಹೇಳಿ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇರ್ತಾರೆ. ಅದು ಕಾನೂನುಬದ್ಧವಾಗಿ ಇರೋದಿಲ್ಲ. ಸೊ ಈಗ ಈ ಒಂದು ಪುರಸಭೆ ಲಿಮಿಟಲ್ಲಿ ನಾವು ನೋಡಿದಾಗ, BBMP ಲಿಮಿಟಲ್ಲಿ ನೋಡಿದಾಗ, ಉದಾಹರಣೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಕೆಲವೊಂದು 98 ಹಳ್ಳಿಗಳನ್ನು ಕೂಡ ಈ ಒಂದು ಪುರಸಭೆಗೆ ಸೇರಿಸಿಕೊಳ್ಳಲಾಯಿತು. ಅಂದರೆ 12 ಕಿಲೋಮೀಟರ್ ವ್ಯಾಪ್ತಿ ಇದ್ದಂತಹ ಈ ಒಂದು ಬೆಂಗಳೂರು ಈಗ ಒಂದು 20 ಕಿಲೋಮೀಟರ್ ವ್ಯಾಪ್ತಿಗೆ ಹೋಯಿತು. ಅಂದರೆ ಈ ಒಂದು ವ್ಯಾಪ್ತಿಯನ್ನು ವಿಸ್ತರಿಸಿ ಸುಮಾರು ಹಳ್ಳಿಗಳನ್ನು ತನ್ನ ವ್ಯಾಪ್ತಿಗೆ ಸೇರಿಸಿಕೊಂಡಾಗ ಆಗ BBMPಗೆ ಗೊತ್ತಾಯಿತು, ಇದು ಏನಪ್ಪ, ಇದು ಇಷ್ಟೊಂದು ಪ್ರಾಪರ್ಟಿಗಳು ಇಲ್ಲಿಗಲ್ ಆಗಿದ್ದಾವೆ ಮತ್ತು ಅನಧಿಕೃತವಾಗಿದ್ದಾವೆ, ಇವುಗಳಿಗೆಲ್ಲ ನಾವು ಏನು ಅಂತ ಮಾಡೋದು ಅಂದರೆ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಿಲ್ಲ, ಲೇಔಟ್ಗಳು ಮಾಡಿದ್ದಾರೆ, ಬಿಲ್ಡಿಂಗ್ಗಳು ಕಟ್ಟಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು. ಸೊ ಇಂಥದಕ್ಕೆಲ್ಲ ಈಗ ಏನಂದರೆ ದುಡ್ಡುಗಳನ್ನ ಟ್ಯಾಕ್ಸನ್ನು ಕಟ್ಟಿಸ್ಕೊಂಡು ಬಿ ರಿಜಿಸ್ಟ್ರಲ್ಲಿ ಎಂಟ್ರಿಗಳನ್ನ ಮಾಡ್ತಾ ಬಂದರು. ಖಾತಾಗಳನ್ನು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ದೇ ಡೂಪ್ಲಿಕೇಟ್ ಆಗಿ ಖಾತಾ ಅನ್ನೋ ಥರದಲ್ಲಿ ತೋರಿಸ್ಬಿಟ್ಟು ರಿಜಿಸ್ಟ್ರೇಷನ್ ಪರ್ಪಸ್ಗೋಸ್ಕರನೇ ಅಂತ ಖಾತಾಗಳು ಶುರುವಾಯಿತು, ದಂಧೆ ಶುರುವಾಯಿತು. ಸೊ ಅದರಿಂದ ಸಾಕಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಬಿಟ್ರು, ನಮ್ದು ಖಾತಾ ಆಗಿದೆ, ಮಾಡ್ಕೊಂಬಂದು ಕೊಟ್ಟಿದ್ದಾರೆ ಅಂತೇಳಿ ಅವರು ಕೂಡ ಮಾಡ್ಕೊಂಡ್ಬಿಟ್ರು. ಸೊ ಹೀಗೇನಾಗ್ತಾ ಇದೆ, ನಾಳೆ ಚೆಕ್ ಮಾಡೋಕ್ಕೆ ಹೋದಾಗ ಕಷ್ಟ ಆಗ್ತಾ ಇದೆ. ಅಂದರೆ ಈ ಖಾತಾ ಬರುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಮ್ಯಾನ್ಯುಯಲ್ ಖಾತಾಗಳು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು, ಈ ಒಂದು ನಕಲಿ ದಾಖಲೆಗಳ ಹಾವಳಿ, ದಾಖಲೆಗಳ ಸೃಷ್ಟಿಯ ಹಾವಳಿಯನ್ನು ನಿಲ್ಲಿಸುವುದಕ್ಕಾಗಿ ಮತ್ತು ಜನಗಳಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಮತ್ತು ಈ ಎಲ್ಲ ಕರಪ್ಷನ್ ಭ್ರಷ್ಟಾಚಾರಗಳು ನಿಲ್ಲೋದಕ್ಕೋಸ್ಕರ ಈ ಖಾತಾವನ್ನು ಮಾಡಲಾಗಿದೆ. ಈಗಾಗಲೇ ಯಾರು ಕಾನೂನಾತ್ಮಕವಾಗಿ ಪ್ರಕ್ರಿಯೆಯನ್ನು ಪಾಲಿಸಿ ಖಾತಾಗಳನ್ನು ಪಡ್ಕೊಂಡಿದ್ದಾರೋ, ಅಂದರೆ ಮ್ಯಾನ್ಯುಯಲ್ ಖಾತಾಗಳಿದಾವೋ, ಆ ಖಾತಾಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೊಟ್ಟಾಗ ಅವರಿಗೆ ಈ ಖಾತಾಗಳು ಆಗಿಬಿಡುತ್ತೆ, ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಇನ್ನು ಬಿ ಖಾತಾದವರು ಇವರೆಲ್ಲ ಹೋದಾಗ ಖಂಡಿತವಾಗಿಯೂ ಅದು ಏನಾಗುತ್ತೆ, ಒಂದು ದಾಖಲೆಗಳನ್ನು ಅದು ಕೇಳ್ತಾ ಹೋಗುತ್ತೆ.
ಸೊ ಯಾವ ರೀತಿಯಾಗಿ ಬಂತು, ರೂಟ್ ಆಫ್ ದಿ ಡಾಕ್ಯುಮೆಂಟ್ ಹೇಗೆ ಬಂದಿದೆ, ಸೊ ಕ್ರಯಪತ್ರ ಆಗಿದೆಯಾ ಅಥವಾ ಏನು ಟ್ಯಾಕ್ಸ್ ಪೇಡ್ ಆಗಿದೆಯಾ, ರಿಸಿಪ್ಟ್ ಆಗಿದೆಯಾ, ಇದೆಲ್ಲವನ್ನು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇದೆಯಾ, ಇದೆಲ್ಲವನ್ನು ಕೇಳುತ್ತೆ. ಮತ್ತು ಈ ಒಂದು ಮೂಲ ದಾಖಲೆಗಳ ಒಂದು ಸ್ಪಷ್ಟೀಕರಣ ಕೂಡ ಕೇಳುತ್ತೆ. ಇದು ಯಾವುದೂ ಇಲ್ಲದೇ ಇದ್ದರೆ ಆನ್ಲೈನಲ್ಲಿ ಅದು ರಿಫ್ಲೆಕ್ಟೇ ಆಗೋಲ್ಲ. ಈ ಖಾತಾ ಅಂದರೆ ಎಲೆಕ್ಟ್ರೋ ಖಾತಾ, ಅಂದರೆ ಆನ್ಲೈನಿನಲ್ಲಿ ನಿಮಗೆ ಖಾತೆ ಸಿಗುವಂಥದ್ದು. ಮ್ಯಾನ್ಯಲಾಗಿ ಹೋಗಿ ಹುಡುಕಾಡ್ಕೊಂಡು ತಗೊಂಡು ಬರೋ ಬದಲು ನಮಗೆ ಈ RTCಗಳು ECಗಳು ಆನ್ಲೈನಲ್ಲಿ ಹೇಗೆ ನೋಡ್ಬೋದು, ಹಾಗೆ ಖಾತಾ ಕೂಡ ಆನ್ಲೈನಲ್ಲಿ ನೀವು ನೋಡಬಹುದು, ತಗೊಳ್ಬಹುದು. ಮತ್ತು ಅದು ಅಸೆಸ್ ಆಗಿರುತ್ತೆ ಅನ್ನೋದು ಅಷ್ಟು ಬಿಟ್ಟರೆ ಬೇರೆ ಇನ್ನು ಯಾವುದೇ ಮಹತ್ವವನ್ನು ಇದು ತಗೊಳ್ಳೋದಿಲ್ಲ. ಆದ್ದರಿಂದ ಈ ಖಾತಾ ಅನ್ನೋದು ಏನೋ ಒಂದು ಇಂಟ್ರಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಹತ್ರ ಈಗಾಗಲೇ ಖಾತಾ ಇದೆ, 20 ವರ್ಷದಿಂದ ಟ್ಯಾಕ್ಸ್ಗಳು ಕಟ್ಕೊಂಡು ಖಾತಾ ಮಾಡಿಕೊಂಡು ನಾವಿದ್ದೀವಿ, ನಾವು ಯಾಕೆ ಸಾಲಲ್ಲಿ ನಿಂತ್ಕೋಬೇಕು, ಗಂಟೆಗಟ್ಟಲೆ ಕಾಯಬೇಕು, ನಮಗಿದು ಏನಕ್ಕೆ ಬೇಕಾಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಈಗ ಯಾರೋ ಒಬ್ರು ತೀರೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಹೆಸರಲ್ಲಿ ಇನ್ಯಾರೋ ಬಂದು ಖಾತೆಗಳನ್ನು ಇದು ನಾನೇ ಅಂತ ಹೇಳಿಬಿಟ್ಟು ಖಾತಾ ಮಾಡಿಸ್ಕೊಂಡು ಮಾರಾಟ ಮಾಡಿಬಿಡ್ತಕ್ಕಂಥದ್ದು, ಮ್ಯಾನ್ಯುಯಲ್ ಆಗಿ ಏನೋ ಒಂದು ಎಂಟ್ರಿ ಮಾಡಿಸ್ಕೊಂಡು ಮಾಡಿಬಿಡ್ತಕ್ಕಂಥದ್ದು, ಈ ಒಂದು ರೆವಿನ್ಯೂ ಅಧಿಕಾರಿಗಳ ಜೊತೆ ಅಥವಾ ಸಬ್ ರಿಜಿಸ್ಟ್ರಾರ್ಗಳ ಜೊತೆ ಸಾಮೀಲಾಗ್ತಕ್ಕಂಥದ್ದು, ನೋಂದಣಿ ಮಾಡಿಸ್ಕೊಂಡ್ಬಿಡ್ತಕ್ಕಂಥದ್ದು, ಇದೆಲ್ಲವೂ ಆಗ್ತಾಯಿತ್ತು. ಅಮಾಯಕರಿಗೆ ತೊಂದರೆ ಆಗ್ತಾಯಿತ್ತು. ಈ ಎಲ್ಲವನ್ನು ಕೂಡ ನಿಲ್ಲಿಸಲಿಕ್ಕಾಗಿ ಈ ಒಂದು ಸದ್ಯಕ್ಕೆ ಈಗ ಈ ಒಂದು ಕ್ಲಾಸಿಫಿಕೇಷನ್ಗಳನ್ನ ಮಾಡಲಿಕ್ಕಾಗಿ ಮತ್ತು ಈ ಒಂದು ಬಿ ಖಾತಾ ಅಂತ ನಾವೀಗೇನು ಹೇಳ್ತೀವಿ ಅದನ್ನು ಅಕ್ರಮ ಸಕ್ರಮ ಮಾಡಬೇಕು, ಅಥವಾ ಎ ಖಾತಾ ಇರತಕ್ಕಂಥದ್ದನ್ನೆಲ್ಲ ಈ ಖಾತಾವನ್ನಾಗಿ ಮಾಡಿ ಪರಿವರ್ತಿಸಿ ಇನ್ನು ನಂತರ ಇದನ್ನು ನಾವು ಏನು ಅಕ್ರಮ ಸಕ್ರಮದ ಅಡಿ ಮಾಡಿಕೊಂಡು ರೆವಿನ್ಯೂ ಕಟ್ಟಿಸ್ಕೊಂಡು ಇದನ್ನು ಖಾತಾ ಮಾಡಬೇಕಾ ಅಥವಾ ಡೆಮಾಲಿಷನ್ಗೆ ಹೋಗಬೇಕಾ, ಏನು ಮಾಡಬೇಕು ಕಾನೂನು ಪ್ರಕಾರವಾಗಿ ಅಂತ ಹೇಳಿ ಸರ್ಕಾರನೂ ಕೂಡ ಚಿಂತನೆಯನ್ನು ಮಾಡ್ತಾ ಇದೆ. ಸೊ ಎಲ್ಲರಿಗೂ ಅನುಕೂಲ ಆಗುವಂತೆ ಒಂದು ಏನಾದರೂ ಒಂದು ಸುತ್ತೋಲೆ ನಿರ್ಧಾರಗಳು ಮಾರ್ಗಸೂಚಿಗಳು ಬರಬಹುದು. ಆದ್ದರಿಂದ ಅಲ್ಲಿಯವರೆಗೂ ಕೂಡ ನೀವು ಏನೋ ತಾಳ್ಮೆಯಿಂದ ಇರಿ. ಮತ್ತು ಯಾರ್ಯಾರಿಗೆ ಈಗ ಆಲ್ರೆಡಿ ಮ್ಯಾನ್ಯುಯಲ್ ಖಾತಾಗಳಿದಾವೋ ಅದನ್ನೆಲ್ಲ ನೀವು ದಾಖಲೆಗಳನ್ನ ಕೊಟ್ಟು ಈ ಖಾತಾಗಳನ್ನ ಮಾಡಿಸ್ಕೊಳ್ಳಿ. ಅಂದರೆ ಈ ಎಲೆಕ್ಟ್ರೋ ಮಾಧ್ಯಮದ ಮುಖಾಂತರ ಅಂದರೆ ಆನ್ಲೈನಲ್ಲಿ ನಿಮಗೆ ಖಾತಾ ಸಿಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ವೆಬ್ಸೈಟಲ್ಲಿ ಚೆಕ್ ಮಾಡಿಬಿಟ್ರೆ ಅಂತರ್ಜಾಲದಲ್ಲಿ ಇಂಥವ್ರು ಇಂಥ ಏರಿಯಾದಲ್ಲಿ ಇಂಥ ಪ್ರಾಪರ್ಟಿಗೆ ಇಂಥವ್ರು ಓನರ್ ಇದ್ದಾರೆ ಅಂತ ಹೇಳಿ ಬಂದುಬಿಡುತ್ತೆ. ಸೊ ಆದ್ದರಿಂದ ಅವರ ಹೆಸರಿರುತ್ತೆ. ಆನ್ಲೈನಲ್ಲಿ ಇರೋದನ್ನು ಯಾರು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಚೆಕ್ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಫೋರ್ಜರಿ ಮಾಡೋಕ್ಕಾಗಲ್ಲ, ಕಾನ್ಕೋಟ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಎಲ್ಲ ಒಂದು ನಿಯಮಗಳು ಸರಿಯಾಗಿ ಬರ್ತಾ ಇದೆ. ಎಲ್ಲವೂ ಎಲೆಕ್ಟ್ರಾನಿಕ್ ಆಗಲಿ ಆನ್ಲೈನ್ ಆಗಲಿ ಟೆಕ್ನಾಲಜಿ ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಟ್ ಟೇಕ್ ಸಮ್ ಟೈಮ್. ಆದ್ದರಿಂದ ಈ ಒಂದು ಹೊಸ ಸಿಸ್ಟಮ್ಗೆ ನೀವು ಕೂಡ ಅಡಾಪ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಗೊಂದಲಗಳು ಬೇಡ, ಶಾಂತಿಯಿಂದ ಇದನ್ನೆಲ್ಲ ಬಗೆಹರಿಸ್ಕೊಳ್ಳಿ. ಆದಷ್ಟು ಕಾನೂನಾತ್ಮಕವಾಗಿ ಇರತಕ್ಕಂಥ ಪ್ರಾಪರ್ಟಿಗಳನ್ನೇ ಬೈ ಮಾಡಿ ವಕೀಲರನ್ನು ಕೇಳಿ ಸಲಹೆಗಳನ್ನು ಪಡೆದು ಮುಂದುವರಿಯಿರಿ. ಏನೇ ಮಾಡ್ಕೋಬೇಕು ಅಂತ ಹೇಳಿದ್ರು ಕೂಡ ಅಂತ ಹೇಳ್ತಾ, ಏನೋ ಕಮ್ಮಿ ಸಿಗ್ತಾ ಇದೆ, ಏನೋ ಜಾಗ ಚೆನ್ನಾಗಿದೆ, ಡೆವಲಪ್ಮೆಂಟ್ ಮಾಡಿಬಿಟ್ಟವ್ರೆ, ತಳಕು ಬಳಕು ಇದೆ ಅಂತ ಹೇಳಿ ಹೋಗಿ ಬೀಳಬೇಡಿ. ನಾಳೆ ದಿವಸ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಾನೂನಾತ್ಮಕವಾಗಿ ಇರೋದಿಲ್ಲ. ನಾಳೆ ಅದು ಡೆಮಾಲಿಷ್ ಆರ್ಡರ್ ಆದರೂ ಆಗಿಬಿಡಬಹುದು. ಸರ್ಕಾರಗಳು, ಕಾನೂನುಗಳು, ಆರ್ಡರ್ಸ್ಗಳು ಟೈಮ್ ಟು ಟೈಮ್ ಬದಲಾವಣೆ ಆಗೋದರಿಂದ ಇದೆಲ್ಲವನ್ನು ನೋಡಿಕೊಂಡು ನೀವು ಕಾನೂನಾತ್ಮಕವಾಗಿರಿ. ಕಾನೂನನ್ನು ನೀವು ಗೌರವಿಸಿದರೆ ಕಾನೂನು ನಿಮ್ಮನ್ನು ರಕ್ಷಿಸುತ್ತದೆ ಎಂಬುವಂತಹ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಇತರರಿಗೂ ತಲುಪಿಸಿ. ಈ ಒಂದು ಕರ್ನಾಟಕದಲ್ಲಿ ಕನ್ನಡದ ಮುಖಾಂತರ ಕಾನೂನನ್ನು ಸರಳವಾಗಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ತಲುಪಿಸುವಂತಹ ಇಚ್ಛೆಯನ್ನು ಹೊಂದಿರತಕ್ಕಂತಹ ಈ ಒಂದು ಚಾನಲನ್ನು ನೀವು ಪ್ರೋತ್ಸಾಹಿಸಿ, ಬೆಳೆಸಿ, ಲೈಕ್ ಕೊಡುವುದರ ಮುಖಾಂತರ ಹಾಗೂ ಇತರರಿಗೂ ಶೇರ್ ಮಾಡುವುದರ ಮುಖಾಂತರ ಜ್ಞಾನವನ್ನು ಹಂಚಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ, ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ, ಜೈ ಹಿಂದ್.